ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಎಲ್ಲಪ್ಪ ಹೊರಟಿದ್ದೀವಿ ಅಂತಂದರೆ ನಾವಿವಾಗ ಒಂದು ಸಣ್ಣ ಮ್ಯಾರೇಜ್ ಇದೆ ಒಂದು ಊರಲ್ಲಿ. ಸೊ ಯಾವ ಊರು ಏನು ಎಲ್ಲ ನಮ್ಮ ಹಸ್ಬೆಂಡ್ ತಿಳಿಸ್ತಾರೆ ನಿಮಗೆ. ಸೊ ಹಾಗಿದ್ರೆ ಬನ್ನಿ ಹೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೆ ಒಂದು ವ್ಲಾಗ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮದು ಜರ್ನಿ. ಇದು ಬಂದ್ಬಿಟ್ಟು ಯಾವುದೇ ರೀತಿ ಡೆಸ್ಟಿನೇಷನ್ ಅಂದರೆ ಇದು ಒಂದು ವೆಡ್ಡಿಂಗ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ನಮಗೆ ಪರಿಚಯಸ್ಥರು ಅವ್ರದ್ದು ಮದುವೆ ಇದೆ. ಎಲ್ಲಿ ಅಂತ ಹೇಳಿದ್ರೆ ದಾರಿಯಲ್ಲಿ ಏನು ಕಾಣಿಸುತ್ತೋ ಅದು ನೋಡಿಸ್ತೀನಿ. ಸೊ ವೆಡ್ಡಿಂಗ್ ನೋಡ್ಸೋಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ. ವೆಡ್ಡಿಂಗ್ ಹೋದ್ಮೇಲೆ ಅಲ್ಲಿ ಒಳ್ಳೆ ಊಟ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಟ್ರೈ ಮಾಡೋಣ. ಆಂಧ್ರ ರುಚುಲು. ಸೊ ಆಂಧ್ರ ಮದುವೆಯಲ್ಲಿ ಊಟ ಹೆಂಗಿರುತ್ತೆ ನೋಡಿ ಟ್ರೈ ಮಾಡೋಣ. ನೋಡೋಣ ಏನಾಗುತ್ತೋ ಅದನ್ನ ನೋಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ, ಮುಂದಕ್ಕೆ ಏನು ಅನ್ಸುತ್ತೋ ಅದು ಮಾತಾಡ್ಕೊಂಡು ಹೋಗ್ತೀವಿ. ಇದೊಂಥರ ನಾವು ಸಡನ್ ಆಗಿ ಮಧ್ಯಾಹ್ನ ಹೊರಟಿದ್ದೀವಿ. ಆಫೀಸೆಲ್ಲ ಮುಗಿಸ್ಕೊಂಡ್ಬಂದೆ, ಮಗನ ಸ್ಕೂಲ್ಗೆ ಹೋಗಿ ಬಂದ. ಸೊ ಮಧ್ಯಾಹ್ನ ಹಂಗೆ ಹೊರಟಿದ್ದೀವಿ. ಸೊ ಇವಾಗ ನೋಡೋಣ ಮುಂದಕ್ಕೆ ಏನು ಕಾಣಿಸುತ್ತೋ ಅದೆಲ್ಲ ನೋಡ್ಸ್ಕೊಂಡು ಹಂಗೆ ಹೇಳ್ಕೊಂಡು ಹೋಗ್ತೀನಿ. ಕಮಾನ್. ನೋಡಿ ನಮ್ಮ ಮಗ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಅವರಷ್ಟು ಕೊರೆ ಹೋಗಿ ಹಿಂದೆ ಬುದ್ಧಿ ಬಂದು ಆರಾಮಾಗಿ ಮಲ್ಕೊಂಡು ಬರ್ತಾರೆ ಸಾಹೇಬ್ರು. ಅವ್ರದ್ದು ಸ್ಲೀಪಿಂಗ್ ಟೈಮ್ ಅಲ್ಲ ಈಗ. ಸೊ ಹಾಗಾಗಿ ಪಚ್ಕೊಂಡು ಬರ್ತಾ ಇದ್ದೀರಿ. ರಿಯಾನ್ ರಾಮ್, ಬಾಯ್ ರಿಯಾನ್. ರಿಯಾನ್ ಸೇ ಬಾಯ್. ಬಾಯ್. ಯಾಕೆ ಸರ್ ನಿದ್ರೆ ಬರ್ಲಿಲ್ವಾ ಸರ್? ನಮ್ಮ ಜೊತೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಸಾಹೇಬ್ರು. ಇನ್ನೂ ಸ್ವಲ್ಪ ತಗೋಬೇಕು ಅಂತ ಅನ್ಸುತ್ತೆ. ಸರ್ ಸೀಟ್ ಬೆಲ್ಟ್ ಹಾಕೊಂಡಿದ್ದೀರಾ? ನೋಡಿ ಮೇಡಮ್, ಕಾಣಿಸ್ತಾ ಇಲ್ವಾ? ಎಲ್ಲ ಹುಷಾರು, ಫುಲ್ ಪ್ರಿಪೇರ್ ಸರ್. ಸೇಫ್ಟಿ ಫಸ್ಟ್, ಆಮೇಲೆ ಎಲ್ಲ. ಸೀಟ್ ಬೆಲ್ಟ್ ಹಾಕೋದು ಮರಿಬೇಡಿ ದಯವಿಟ್ಟು ಎಲ್ಲರೂ ಅಷ್ಟೇ. ಗಾಡಿ ಓಡಿಸ್ಬೇಕಾದ್ರೆ ಡ್ರೈವರ್ ಸೀಟ್ ಆಗಲಿ ಪಕ್ಕದ ಸೀಟ್ ಆಗಲಿ ಎಲ್ಲರೂ ಸೇಫ್ಟಿ ಪ್ರಿಕಾಷನ್ಸ್ ರೂಲ್ಸ್ ಫಾಲೋ ಮಾಡಿದ್ರೆ ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗುತ್ತೆ. ನಾನು ಹಾಕಿದ್ದೀನಿ ಗೈಸ್, ನೀವೇ ನೋಡ್ತಾ ಇರ್ಬೋದು. ನಾವು ಸೀಟ್ ಬೆಲ್ಟ್ ಹಾಕೊಂಡಿದ್ದೀವಿ. ಡೀಸೆಲ್ ಹಾಕ್ಸಿದಾಯ್ತು, ಇವಾಗ ಹೊರಡ್ತಾ ಇದೀವಿ. ಎಷ್ಟಕ್ಕೆ ಹಾಕ್ಸಿದ್ರಿ ಡೀಸೆಲ್? 40 ಲೀಟರ್ಸ್ ಹಾಕ್ಸಿದ್ದೀನಿ. 3600ಗೆ ಆಯಿತು ಅಮೌಂಟು. ಸೊ ಬೆಂಗಳೂರಿಂದ ನಮ್ಮ ಮನೆಯಿಂದ ಆ್ಯಕ್ಚುಲಿ 260 ಕಿಲೋಮೀಟರ್ಸ್ ನಡೆಸ್ತಾ ಇದೆ. 5.5 hours ಜರ್ನಿ ಅಂತ. ಸಾಯಂಕಾಲ 7 ಗಂಟೆ 7:30 ಒಳಗಡೆ ರೀಚ್ ಆಗೋ ಥರ ನೋಡಿಸ್ತಾ ಇದೆ. ನೋಡೋಣ. ನಾನೊಂದು ಆವ್ರೇಜ್ ಸ್ಪೀಡಲ್ಲೇ ಮೇಂಟೈನ್ ಮಾಡ್ತೀನಿ. ನಮ್ಮ ಮನೆ ಒಳಗಿಂದ ಆಲ್ಮೋಸ್ಟ್ 1 hour ಡ್ರೈವು ಹಳ್ಳಿಗಳೇ ದಾಟ್ಕೊಂಡು ಬಂದಿದ್ದರಿಂದ ಸ್ವಲ್ಪ ತುಂಬ ಬೇಜಾರಾಯಿತು. ರೋಡ್ಗಳು ಚೆನ್ನಾಗಿರಲಿಲ್ಲ. ಈ ಮೇನ್ ರೋಡ್ ಹೋಗೋದು ಎಲ್ಲ ಶಾರ್ಟ್ ಕಟ್ ಥರ ಬಂದ್ಬಿಡ್ತು. ಇದು ಬಂದ್ಬಿಟ್ಟು ಚಿಂತಾಮಣಿ ಹೈವೇ, ಹೊಸಕೋಟೆ ಚಿಂತಾಮಣಿ ಹೈವೇಗೆ ಟಚ್ ಆಯ್ತು ಇವಾಗ. ನೋಡೋಣ, ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ಹೈವೇಯಲ್ಲಿ. ಹೆಂಗಿರುತ್ತೋ ಸ್ವಲ್ಪ ನೋಡೋಣ. ಇವಾಗ ನಾವೆಲ್ಲಿದ್ದೀವಿ? ಇವಾಗ ಕಡಪಾಗಿ ಹೋಗ್ತಾ ಇದೀವಲ್ಲ, ಏನೇನು ನೋಡ್ಬೋದು, ಏನೇನು ನೋಡ್ತೀವಿ ಅಂತ ಸ್ವಲ್ಪ ಹೇಳ್ತೀರಾ ಸರ್? ನಾ ಇವಾಗ ಚಿಂತಾಮಣಿ ಹೈವೇಲಿ ಇದೀವಿ. ಇವಾಗ ಹತ್ತತ್ರ ಕೈವಾರ ಅಂತ ಕೇಳಿರ್ತೀರಲ್ಲ, ಕೈವಾರ ತಾತಯ್ಯ ಅಂತ, ಅಲ್ಲಿದ್ದೀವಿ. ಆ ಊರ ಹತ್ರ ನಾವು ಹೋಗೋದ್ರಲ್ಲಿ ಏನು ಯಾವ ಊರು ಸಿಗುತ್ತೆ ಅಂದರೆ ಚಿಂತಾಮಣಿ, ಹೆಚ್ ಕ್ರಾಸ್, ಮದನಪಲ್ಲಿ. ಆಂಧ್ರ ಮೋಸ್ಟ್ಲಿ ಫಸ್ಟ್ ನಮ್ಗೆ ಸಿಗೋದು ಮದನಪಲ್ಲಿ ಅನ್ಸುತ್ತೆ, ದೊಡ್ಡೂರು ಅಂದರೆ. ಅದಾದ್ಮೇಲೆ ಆ್ಯಕ್ಚುಲಿ ನನಗೂ ಇನ್ನು ಮುಂದಕ್ಕೆ ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಎಲ್ಲೂ ಇಳಿದು ಹೋಗೋಕ್ಕಂತೂ ಆಗಲ್ಲ, ಯಾಕಂದರೆ ನಮಗೆ ರೀಚ್ ಆಗೋಷ್ಟಲ್ಲಿ ರಿಸೆಪ್ಷನ್ಗೆ ರೆಡಿ ಆಗಿಬಿಟ್ಟು ಹೋಗಬೇಕು. ಹೋಗೋ ದಾರಿಲಿ ಊರುಗಳು ತಿಳ್ಕೊಂಡು ಹೋಗ್ಬೋದು ಅಷ್ಟೇ, ನಾವೆಲ್ಲೂ ಇಳಿಯೋಕ್ಕಾಗಲ್ಲ. ಈಗ ಚಿಪ್ಪೆಕಾಯಿ ಕಾಣಿಸಿದೆ. ಸೊ ತಗೋತಾ ಇದ್ದೀವಿ. ನಮ್ಮ ಯಜಮಾನ್ರು ಹೋಗಿದ್ದಾರೆ, ತಗೊತಾ ಇದ್ದೀವಿ. ಸೊ ತಗೊಳ್ಳೋದು ತಿನ್ನೋದು ಅಷ್ಟೇ. ಸೊ ಚಿಪ್ಪೆಕಾಯಿ ಬಂದಿದೆ. ಚಿಪ್ಪೆಕಾಯಿ ಕೆಜಿ 100 ರೂಪಾಯಿ. ಓಹೋ, ಓಕೆ. ಅಂದರೆ ಇಲ್ಲಿ ನೋಡಿ ಸೈಜ್ ಆಗಿದೆಲ್ವಾ, ಸ್ವಲ್ಪ ದೊಡ್ಡದಾಗಿದೆಯಲ್ಲ ಅದಕ್ಕೆ. ನೀವೇನೇ ಹೇಳಿ, ಇವ್ರದೇ ಖಾರ ಒಂಥರ ಟೇಸ್ಟ್, ಇವ್ರದ್ದು ಒಂಥರ ಖಾರ ಉಪ್ಪು. ಮನೇಲಿ ಈ ಟೇಸ್ಟ್ ಬರೋದೇ ಇಲ್ಲ. ಸೊ ಇವಾಗ ಟೇಸ್ಟ್ ಮಾಡಿ ತಿನ್ನೋಣ. ನೋಡ್ತಾ ಇರ್ಬೋದು, ಇವಾಗ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಇವಾಗ ನಾವು ಕರ್ನಾಟಕ ಆಂಧ್ರ ಬಾರ್ಡರ್ ಕ್ರಾಸ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಕಡೆಯಿಂದ ಆಂಧ್ರ ಕಡೆ ಎಂಟ್ರಿ. ಇದು ಬಂದ್ಬಿಟ್ಟು ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟ್ ಊರ ಹೆಸರು ನಮ್ಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇವಾಗ ಫಸ್ಟ್ ಬರೋ ಊರೇ ಮದನಪಲ್ಲಿ. ಹತ್ತಿರದಲ್ಲೇ ಇದೀವಿ ಅಂತ ಅನ್ಕೊಂಡಿದ್ದೀನಿ. ಟೀ ತಗೊಳಕ್ಕೆ ಅಂತ ಹೇಳಿ ಇವಾಗ ಸ್ಟಾಪ್ ಮಾಡಿದ್ವಿ. ನಾವಿರೋದು ಇವಾಗ ರೆಡ್ಡಿವನಪಲ್ಲಿ ಅಂತ ಊರ ಹತ್ರ ಇದ್ದೀವಿ. ಸೊ ಇವಾಗ ಸ್ವಲ್ಪ ಟೀ ತಗೊಳ್ಳೋಣ ಅಂತ ಹೇಳಿ ಇವಾಗ ತಗೊತಾ ಇದ್ವಿ.
ನಿಮ್ಗೆ ಗೊತ್ತಲ್ಲ ನಾವು ಟೀ ಇಲ್ಲದೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ. ಸೊ ಟೀ ಕುಡಿದಿದ್ದಾಯ್ತು, ತುಂಬಾ ಚೆನ್ನಾಗಿತ್ತು ಟೀ ಮಾತ್ರ, ಒಂಥರ ಮಸಾಲಾ ಟೀ ಥರ ಇತ್ತು. ಥ್ಯಾಂಕ್ ಯು ತಾತ. ತಾತ ತುಂಬ ಚೆನ್ನಾಗಿ ಮಾತಾಡಿದ್ರು ಕೂಡ, ಟೀನೂ ಅಷ್ಟೇ ಚೆನ್ನಾಗಿತ್ತು, ತಾತನ ಮಾತು ಅಷ್ಟೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಬಂದಿದ್ದ ಕೆಲಸ ಮುಗೀತು, ರಿಸೆಪ್ಷನ್ಗೆ ಬಂದಿದ್ವಿ ಕಡಪಗೆ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಕಡಪ ಮೇನ್ ಟೌನಿಂದ ಹೈವೇಯಲ್ಲಿ 20 ಕಿಲೋಮೀಟರ್ ದೂರದಲ್ಲಿ ಬಂದರೆ KSC ಕಲ್ಯಾಣ ಮಂಟಪಂ ಅಂತ. ಕಲ್ಯಾಣ ಮಂಟಪ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ವೈಡ್ ಆಗಿ ವಿತ್ ಪಾರ್ಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಡೈನಿಂಗ್ ಹಾಲ್ ಸಪ್ರೇಟ್ ಇದೆ, ರಿಸೆಪ್ಷನ್ ಹಾಲ್ ಸಪ್ರೇಟ್ ಇದೆ, ಜನ ಆರಾಮಾಗಿ ಸೇರುತ್ತೆ. ಮತ್ತು AC ಹಾಲ್ ಇದು. ತುಂಬ ಜನ ಸೇರಿದ್ರು. ನಾವು ಆ್ಯಕ್ಚುಲಿ ಯಾರು ಬರ್ತಾರೆ ಬೆಂಗಳೂರವ್ರ ಮದುವೆ, ಕಡಪ ಊರು ಬಿಟ್ಟು ಊರು ಬರ್ತಾರೆ ಅಂದರೆ ನಿಜಲ್ಲೂ ನಾವು ಹುಡುಗನ ಕಡೆಯಿಂದ ಬಂದಿದ್ದು. ನಿಮಗೆ ಒಳಗಡೆ ಆ್ಯಕ್ಚುಲಿ ನಾನು ಮಾತಾಡಿದ್ದೀನಿ, ಅಲ್ಲಿ ನಿಮ್ಗೇನು ಕೇಳಿಸಲ್ಲ, ಯಾಕೆಂದರೆ ಫುಲ್ DJ ಸೌಂಡು ಹೆವಿ. ನಿಮಗೆ ಗೊತ್ತಿರುತ್ತೆ ಹಳ್ಳಿ ಆಂಧ್ರ ಸ್ಟೈಲ್ DJ ಅಂದರೆ ಹೆಂಗಿರುತ್ತೆ ಅಂದರೆ ಫುಲ್ಲು ಡಿಂಗ್ ಚಕ ಸೌಂಡೇ, ಏನು ಕೇಳಿಸಲ್ಲ ನಾನು ಮಾತಾಡಿದ್ದು. ಸೊ ಹಂಗಾಗಿ ಮತ್ತೆ ನಾನು ರಿವಾಯ್ಸ್ ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ಮದುವೆ ತುಂಬ ಚೆನ್ನಾಗಿತ್ತು, ರಿಸೆಪ್ಷನ್ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು, ಮತ್ತು ಊಟ ತುಂಬ ಚೆನ್ನಾಗಿತ್ತು. ನಾವೇನು ಅಂದ್ಕೊಂಡ್ಬಂದಿದ್ವೋ ಒಳ್ಳೆ ರೀತಿ ಮುಗೀತು. ಸೊ ಇವಾಗ ರಿಸೆಪ್ಷನ್ ಮುಗಿಸ್ಕೊಂಡು ಮತ್ತೆ ನಾವು ಹೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಸಾಹೇಬರು ಫುಲ್ ಬ್ಯುಸಿ, ಆಫೀಸ್ ವರ್ಕ್ ಬೇರೆ, ಮತ್ತೆ ಮಧ್ಯೆ ಕಾಲ್ಗಳು, ಅದು ಆಫೀಸ್ ಕೆಲಸ ಅನ್ನೋದು ಇದ್ದೇ ಇರುತ್ತಲ್ಲ. ಸೊ ಬ್ಯುಸಿಯಾಗಿದ್ದಾರೆ. ಸೊ ಹೀಗಿದೆ, ಇಲ್ಲಿ ಸ್ಟ್ರೈಟ್ ಹೋದರೆ ನಮ್ಮ ರೂಮ್ ಇರುತ್ತೆ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹರಿ ರೆಸಿಡೆನ್ಸಿ ರೂಮ್ ಅಂತ ನಾವು ಇಲ್ಲಿ ತೊಗೊಂಡಿದ್ದು ಈ ಕಡೆನೇ. ಸೊ ಇಲ್ಲಿ ಬಂದುಬಿಟ್ಟು ವಿತ್ AC ಆರ್ ನಾನ್ AC ಅಂತ ಇದೆ. ನಾವು ನಾನ್ AC ಅಂತ ತೊಗೊಂಡ್ವಿ, ಯಾಕಂದರೆ ಒಂದೇ ದಿನ ಅಲ್ಲ, ಈ ಚಳಿ ವೆದರ್ಗೆ ಯಾರು AC ತೊಗೊತಾರಂತ. ಸೊ ಇವಾಗ ಚೆಕ್ಔಟ್ ಆಯಿತು, ಚೆಕ್ಔಟ್ ಮುಗಿಸ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಪಯಣ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ ಏನೇನು ಹೋಗ್ತೀವಿ, ಏನೇನು ಮಾಡ್ತೀವಿ, ಏನೇನು ನೋಡಿಸ್ತಾ ಹೋಗ್ತೀವಿ ನಿಮಗೆ ಅಂತ ಗೊತ್ತಿಲ್ಲ. ಜಸ್ಟ್ ಕಾಲಲ್ಲಿ ಕುತ್ಕೊಂಡಿದ್ದೀವಿ. ಸಾಹೇಬ್ರು ಆಫೀಸ್ ವರ್ಕಲ್ಲಿ ಬ್ಯುಸಿ ಇದ್ದಾರೆ ಫುಲ್ಲು. ಸೊ ಯೋಚನೆ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಬಿಸಿಲು ಕಾಣಿಸ್ತಾ ಇದೆ ಗಾಯ್ಸ್, ನೋಡ್ತಾ ಇದ್ದೀರಾ ಇಲ್ಲಿ ಸ್ವಲ್ಪ ಕ್ಲೌಡಿ ಆಗಿದೆ. ಗೊತ್ತಿಲ್ಲ ಮುಂದಕ್ಕೆ ಎಷ್ಟು ಕ್ಲೌಡಿ ಆಗುತ್ತೋ ಅಲ್ವಾ, ಗೊತ್ತಿಲ್ಲ, ನೋಡೋಣ. ಸೊ ಸರ್ ನೆಕ್ಸ್ಟ್ ಪಯಣ ಎಲ್ಲಿಗೆ, ಏನ್ ಪ್ಲಾನ್? ಬೆಂಗಳೂರಿಗೆ ಹೋಗೋದಾರಲ್ಲಿ ಸ್ವಲ್ಪ ನಾಟಿ ಸ್ಟೈಲ್ ಆಂಧ್ರ ಊಟ ಮಾಡೋಣ ಅಂತ. ಇಲ್ಲಿ ರಾಘವ ರೆಡ್ಡಿ ಮೆಸ್ ಅಂತಿದೆ, ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿದೆ, ಅದನ್ನ ಟ್ರೈ ಮಾಡೋಣ ಅಂತಿದ್ದೀನಿ. ಅದು ಬಿಟ್ರೆ ಬೇರೆ ಏನು ನೋಡೋಂಥದ್ದು ಏನೂ ಇಲ್ಲ. ಇದೇ ಕೆಲವು ಕೋಟೆಗಳೆಲ್ಲ ಇದೆ ಅಂತೆ. ಈ ಮಳೆಯಲ್ಲಿ ಮಗ ಹಿಡ್ಕೊಂಡು ನಮ್ಮೊಂದ್ ಸ್ವಲ್ಪ ತೀಟೆ, ಅವನ್ ಹಿಡ್ಕೊಂಡು ಅವನಿಂದ ಓಡಕ್ಕಾಗಲ್ಲ. ಮಗ ಬೇರೆ ಇದ್ದಾನೆ, ಸ್ವಲ್ಪ ಸೇಫ್ಟಿ ಸೈಡ್ ಮುಖ್ಯ ಅಂತ ಹೇಳಿ ನಾವು ಅಷ್ಟೊಂದು ಪ್ಲಾನ್ ಮಾಡ್ತಾ ಇಲ್ಲ. ಮತ್ತೆ ಇನ್ನೊಂದು ಮಳೆ ಬೇರೆ ತುಂಬಾ, ಈ ಮಳೆಲಿ ಎಲ್ಲಿ ಹೋಗೋದು ಎಲ್ಲಿ ಮಾಡೋದು. ಸೊ ಇವಾಗ ಹೋಗ್ತಾ ಇದ್ದಾರೆ ಇಲ್ಲಿ ಒಳ್ಳೆ ಲಂಚ್ ಅಂತ ಅನ್ಕೊಂಡು, ನಾನ್ ವೆಜ್ ಊಟ, ಬಾಡಿ ಊಟ
ಎಸ್. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟಿದ್ದೀವಿ. ಮಧ್ಯಾಹ್ನ ಲಂಚ್ಗೆ ಒಂದು ರಾಘವ ರೆಡ್ಡಿ ಮೆಸ್ ಅಂತ ತುಂಬಾ ಫೇಮಸ್ ಕಡಪ ಅಲ್ಲಿ ಮಿಲಿಟರಿ ಹೋಟ್ಲು, ತುಂಬಾ ಚೆನ್ನಾಗಿದೆ, ರಿವ್ಯೂಸ್ ಅಂತೆಲ್ಲ ಬಂದಿದೆ. ಸೊ ಮಧ್ಯಾಹ್ನ ಲಂಚ್ಗೆ ಅಲ್ಲಿ ಮಾಡೋಣ ಅಂತಿದ್ದೀವಿ. ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಸೀದಾ ಬೆಂಗಳೂರೇ, ಇನ್ನೇನು ನೋಡೋಂಥದ್ದೇನಿಲ್ಲ. ಸೊ ಬನ್ನಿ ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಒಟ್ಟಿಗೆ ಬೆಂಗಳೂರು ಹೋಗೋಣ. ಬಾಯ್. ಸೊ ಫ್ರೆಂಡ್ಸ್, ನಾವು ಎಲ್ಲಿದ್ದೀವಿ ಅಂದರೆ ಮದುವೆ ಬಂದ್ಬಿಟ್ಟು KSC ಕಲ್ಯಾಣ ಮಂಟಪಂ ಅಂತ, ಅದು ನಂದ್ಯಾಲ ರೋಡು, ಮಧುಕೂರ್ ಟೌನ್ ಅಂತ, ಕಡಪ ಡಿಸ್ಟ್ರಿಕ್ಟ್ ಅಲ್ಲಿ ಮಧುಕೂರ್ ಟೌನ್ ಅಂತ ಇದೆ. ಹೈವೇ ಇದೆ. ಆಕ್ಚುಲಿ ನಾವು ಮ್ಯಾಪ್ ಹಾಕೊಂಬಂದಿಂದ ಸೀದಾ ಕಲ್ಯಾಣ ಮಂಟಪಕ್ಕೆ ಮ್ಯಾಪ್ ನೋಡಿಸ್ತು. ಅದು ಫುಲ್ ಹೈವೇ ಔಟ್ಸ್ಕರ್ಟ್ಸ್ ಅಲ್ಲೇ ಕರ್ಕೊಂಬರುತ್ತೆ, ಸಿಟಿ ಒಳಗಡೆ ಎಂಟ್ರೇನೇ ಆಗಲ್ಲ. ಸೊ ಆಮೇಲೆ ಅಲ್ಲಿ ಬಂದು ಒಂದು ರೂಮ್ ಮಾಡಿದ್ವಿ. ರೂಮ್ ಎಲ್ಲ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿರ್ತಾರೆ. ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಒಂದು ನಾರ್ಮಲ್ ನಾನ್ AC ರೂಮೇ ಮಾಡ್ಕೊಂಡು 1000 ರೂಪೀಸ್ ಚಾರ್ಜ್ ಆಯ್ತು. ಅದು ಮಿದುಕರ್ ಟೌನ್ ಅಲ್ಲಿ ಇದೆ. ಪಕ್ಕದಲ್ಲೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಟಿಫನ್ ಸೆಂಟರ್ ಎಲ್ಲ ಇತ್ತು. ಸೊ ಕಡಪ ಸಿಟಿಗೆ ಎಂಟ್ರಿ ಆಗಿದ್ವಿ. ಇದೆಲ್ಲ ಸಿಟಿ. ರಾಘವ್ ರೆಡ್ಡಿ ಮೆಸ್ ಅಂತ ಹೇಳಿದ್ವಲ್ಲ, ಅದು ಸಿಟಿ ಒಳಗಡೆನೆ ಇರೋದು. ನಾವು ತುಂಬಾ ಅರ್ಲಿ ಬಂದ್ಬಿಟ್ಟಿದೀವಿ ಆಕ್ಚುಲಿ. ಮಧ್ಯಾಹ್ನ ಊಟಕ್ಕೆ 12 ಗಂಟೆಗೆ ಅದು ಓಪನ್ ಆಗೋದು. 12 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತಂತೆ. ಸೊ ನೋಡೋಣ, ಒಂದು ಸಿಟಿ ಒಂದು ರೌಂಡ್ ಹಾಕೋಣ. ಹಾಯ್ ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋದು RR ಹೋಟೆಲ್ ಅಂತ. ಇದು ಕಡಪಾಲಿದೆ. ಕಡಪ ಮೇನ್ ಟೌನಲ್ಲೇ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಮಿಲಿಟ್ರಿ ಹೋಟ್ಲು, ನಾನ್ ವೆಜ್ ತುಂಬ ಫೇಮಸ್ಸು. ತುಂಬ ಯೂಟ್ಯೂಬ್ ಚಾನಲ್ಸಲ್ಲಿ ನೋಡಿದ್ದೆ. ಸೊ ಕಡಪಕ್ಕೆ ಬಂದಿದ್ದರಿಂದ ಇಲ್ಲೇ ಟ್ರೈ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಾವು ತುಂಬ ಅರ್ಲಿ ಬಂದಿದ್ದರಿಂದ ಯಾರೂ ಇರಲಿಲ್ಲ. ನಾವು ಆಲ್ಮೋಸ್ಟ್ 11:45ಗೆಲ್ಲ ಬಂದ್ಬಿಟ್ವಿ. ಅದು ಸ್ಟಾರ್ಟ್ ಆಗೋದೆ 12:30ಗೆ. ಸೊ ನಾವು ಯೂಟ್ಯೂಬಲ್ಲಿ ನೋಡಿದ್ದವಾಗ ಅಜ್ಜಿ ಯಾವಾಗಲೂ ಪ್ರತಿಯೊಬ್ಬರು ಯೂಟ್ಯೂಬರು ಅಜ್ಜಿನ ನೋಡಿಸಿ ಮಾತಾಡ್ಸೋರು. ಸೊ ಅವರೇ ಖುದ್ದಾಗಿ ಕೈಮಾ ಉಂಡೆನ ಅವ್ರ ಕೈಯಲ್ಲೇ ಮಾಡ್ತಾಯಿದ್ರು. ಸೊ ಅದೊಂದು ಖುಷಿ ಆಯಿತು. ತುಂಬ ಒಳ್ಳೆಯವ್ರ ಅಜ್ಜಿ. ನಾವು ಆ್ಯಕ್ಚುಲಿ ಅಜ್ಜಿ ಜೊತೆ ಒಂದು 5 ನಿಮಿಷ ಮಾತಾಡಿದ್ವಿ. ಅವರು ನಮಗೆ ತುಂಬ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಆದರು. ಮಾತಾಡಿಬಿಟ್ಟು ಸೊ ಅಲ್ಲಿ ಬಿರಿಯಾನಿ ಸ್ಪೆಷಲು ಮತ್ತು ಕೈಮಾ ಉಂಡೆ ಫ್ರೈ, ಇದು ಕೈಮಾ ಉಂಡೆ ಸಾರಲ್ಲ ಫ್ರೈ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದ್ವಿ ನಾವು. ಪ್ಲಸ್ ಪಾರ್ಸಲು ತೊಗೊಂಡ್ವಿ. ಪ್ರೈಸಸ್ಸು ಅಷ್ಟೇ ರೀಸ್ನಬಲ್ ಆಗಿತ್ತು. ಬೆಂಗಳೂರು ಅಲ್ಲಿ ಏನು ರೇಟಲ್ಲಿ ಸಿಗುತ್ತೋ ಅದೇ ರೇಟೇ ಇದೆ. ಅಲ್ಲೇನು ಜಾಸ್ತಿ ಅಂತೇನೂ ಇಲ್ಲ, ಕಮ್ಮಿನೂ ಇಲ್ಲ. ಸೊ ಹೋಟೆಲ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಮತ್ತು AC ಪ್ರೊವಿಷನ್ ಇತ್ತು. ಆ ಕಡಪ ಅಂದರೆ ಮೊದಲೇ ಗೊತ್ತು, ಬಿಸಿಲು ಭೂಮಿ, ತುಂಬ ಸೆಕೆ ಇರುತ್ತಲ್ಲ. ಬಟ್ ಹೋಟ್ಲಲ್ಲಿ ನಮಗೆ ಕಂಫರ್ಟಾಗಿ ಕುತ್ಕೊಂಡು ಆರಾಮಾಗಿ ತಿನ್ಬೋದು. ಯಾಕೆಂದರೆ ಒಂದು AC ಪ್ರೊವೈಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸು ಎಲ್ಲ ಗುಡ್ಡು. ಆಲ್ಮೋಸ್ಟ್ 5 ಸ್ಟಾರ್ ರೇಟಿಂಗ್ ಎಲ್ಲ ಆಲ್ಮೋಸ್ಟ್ 4.5 ಸ್ಟಾರೇ ಕೊಡ್ಬೋದು. ಈಗ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವೇನೋ ಕಡಪಕ್ಕೆ ವಿಸಿಟ್ ಆದರೆ ರಾಘವ್ ರೆಡ್ಡಿ RR ಹೋಟೆಲ್ ಅಂತ ಮಿಸ್ ಮಾಡದೆ ಟ್ರೈ ಮಾಡಿ ಈ ಹೋಟ್ಲಿಗೆ ಬಂದು. ಓಕೆ, ಥ್ಯಾಂಕ್ ಯು. ತಿಳ್ಕೊಳ್ಳೋಣ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಇದು ರಾಘವ್ ರೆಡ್ಡಿ ಹೋಟ್ಲ್ ಅಂತ, ಮಿಲಿಟ್ರಿ ಹೋಟ್ಲ್ ಅಂತ. ನೋಡಿ ಇವರೇ ಅಜ್ಜಿ. ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಲ್ಲ, ಸೊ ಅವರೇ ನೇರವಾಗಿ ನಮ್ಮ ಹತ್ರ ಮೀಟ್ ಮಾಡಿ ಮಾತಾಡ್ಸಕ್ಕೆ ಬಂದಿದ್ದಾರೆ. ನಮ್ಗೊಂಥರ ಖುಷಿ ಆಗ್ತಾ ಇದೆ ಅವ್ರನ್ನ ಮೀಟ್ ಮಾಡಿದ್ದು. ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡ್ಬಿಡೋಣ ಫ್ರೆಂಡ್ಸ್. ಹಾಂ, ಸ್ಟಾರ್ಟ್ ಮಾಡಲ್ಲ. ಜ್ಯೂಸಿ ಆಗಿದೆ. ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸುಮ್ಮನೆ ವೀಡಿಯೋಲ್ಲಿ ಮಾತ್ರ ನೋಡಿಸ್ತಾರೆ ಅಂದ್ಕೊಂಡಿದ್ದೆ. ಬಟ್ ರಿಯಲಿ ಜ್ಯೂಸಿ ಆಗಿದೆ. ಟ್ರೈ ಮಾಡ್ತೀನಿ ಇವಾಗ. ಸಕ್ಕತ್ತಾಗಿದೆ. ಮಟನ್ ಕೀಮಾ ಬಾಲ್ ರೋಸ್ಟ್ ಕ್ರಿಸ್ಪಿ ಆಗಿದೆ. ಟ್ರೈ ಮಾಡಿ. ಸೂಪರ್. ಸೊ ಫ್ರೆಂಡ್ಸ್, ನಾವು ಕಡಪಕ್ಕೆ ಬಂದಿದ್ದ ಕೆಲಸ ಮುಗೀತು. ಮದುವೆಗೆ ಅಂತ ಬಂದಿದ್ವಿ. ರಿಸೆಪ್ಷನ್ ಎಲ್ಲ ಚೆನ್ನಾಗಿ ಮುಗೀತು. ನಿನ್ನೆ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಎದ್ದು ಅಲ್ಲೇ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡ್ವಿ. ಮೊದಲೇ ಪ್ಲಾನ್ ಮಾಡ್ದಂಗೆ ನಾವು ರಾಘವ್ ರೆಡ್ಡಿ ಹೋಟ್ಲ್, ಮಿಲಿಟರಿ ಹೋಟ್ಲಲ್ಲೇ ಊಟ ಮಾಡ್ಬೇಕು ಅಂದ್ಕೊಂಡಿದ್ವಿ. ಸೊ ಕಡಪ ಸಿಟಿಯಲ್ಲಿದೆ ಅದು. ಕಡಪ ಸಿಟಿಯಲ್ಲಿ ಬಂದು ಊಟ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ನಾವು ಯೂಟ್ಯೂಬಲ್ಲಿ ನೋಡಿದ ಅಜ್ಜಿನೇ ಇದ್ರು. ಯೂಟ್ಯೂಬಲ್ಲಿ ನೋಡಿದವಾಗ ಅಜ್ಜಿ
ಕೀಮಾ ಉಂಡೆ ಕಟ್ತಾ ಇದ್ರು. ನಾವು ಹೋದವಾಗೂ ಸೇಮ್ ಹಂಗೆ ಕೂತು ಕೀಮಾ ಉಂಡೆ ಕಟ್ತಾ ಇದ್ರು. ನಮ್ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ರು, ಒಂದ್ 5 ನಿಮಿಷ ಮಾತಾಡಿದ್ರು. ಚೆನ್ನಾಗಿತ್ತು ಅವ್ರ ಹತ್ರ ಮಾತಾಡೋದು ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿ ಮಾತಾಡಿಸಿ ಅವರು ಬೆಂಗಳೂರಲ್ಲಿ ಅವ್ರ ಮೊಮ್ಮಕ್ಳೆಲ್ಲ ಇದಾರೆ ಅಂತೆಲ್ಲ ಶೇರ್ ಮಾಡ್ಕೊಂಡ್ರು. ಚೆನ್ನಾಗಿತ್ತು ಟೇಸ್ಟ್. ಕೀಮಾ ಉಂಡೆ ನಮ್ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್ ನಾವು ಸಾರೇ ಕೊಡ್ತಾರೆ, ಬಟ್ ಇಲ್ಲಿ ಫ್ರೈ ಚೆನ್ನಾಗಿತ್ತು. ಡೀಪ್ ಫ್ರೈ ಒಳಗೂ ಆಕ್ಚುಲಿ ಜಾಸ್ತಿ ಹಿಟ್ ಆಗಿರ್ಲಿಲ್ಲ. ಆಲ್ಮೋಸ್ಟ್ ಕೀಮಾನೇ ಜಾಸ್ತಿ ಇತ್ತು, ಮಟನ್ ಒಂದು ಇದು. ಸೊ ಚೆನ್ನಾಗಿತ್ತು. ಮತ್ತೆ ಲಾಸ್ಟ್ ಅಲ್ಲಿ ರಸಮ್ ಅಂತೂ ಅಲ್ಟಿಮೇಟ್, ಬಿಸಿ ಬಿಸಿ ರಸಮ್. ಪ್ರೈಸಿಂಗ್ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಏನಿತ್ತು ಸೇಮ್ ಪ್ರೈಸಿಂಗ್ ಆಯ್ತು. ಸೊ ಏನ್ ಜಾಸ್ತಿನೂ ಅನ್ಸಿಲ್ಲ, ಕಮ್ಮಿನೂ ಅನ್ಸಿಲ್ಲ. ಕ್ವಾಂಟಿಟಿಗೆ ಪ್ರೈಸಿಂಗ್ ಮ್ಯಾಚ್ ಆಗಿತ್ತು. ಸೊ ಇವಾಗ ಊಟ ಮಾಡ್ಕೊಂಡು ಇವಾಗ ಬೆಂಗಳೂರು ಕಡೆ ಹೊಟ್ಟಿದೀವಿ. ಈ ಒಂದು ವ್ಲಾಗ್ಗೆ ಒಂದು ನೋಡಿ ಲೈಕ್ ಅಂಡ್ ಶೇರ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ. ಸೊ ಫೈನಲಿ ಕಡಪಾಗೆ ಬಂದು ಎಂಜಾಯ್ ಮಾಡಿದ್ವಿ, ಬೆಂಗಳೂರು ಹೊರಟಿದೀವಿ. ಸಿ ಯು ಅಗೇನ್ ಇನ್ ನೆಕ್ಸ್ಟ್ ಬ್ಲಾಗ್. ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬ್ಲಾಗ್ ನ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.